ಆತ್ಮೀಯ ಎಲ್ಲ ವೀಕ್ಷಕ ಬಂಧುಗಳೇ, ಹಾಗೆಯೇ ಕರ್ನಾಟಕ ರಾಜ್ಯದ ಎಲ್ಲ ಯೋಗಾಸಕ್ತರೇ, ಈ ದಿವಸ ನಾವೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಶನವನ್ನು ನಡೆಸೋದ್ರ ಮೂಲಕವಾಗಿ ನಿಸರ್ಗ ಮತ್ತು ಯೋಗ ಚಿಕಿತ್ಸಕರು ಮಂಡ್ಯ ಜಿಲ್ಲೆಯ ನಾಗಮಂಗಲದ ಲಕ್ಷ್ಮಣಜೀರವರು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಹೊಂಗಿರಣ ಯೋಗ ತರಬೇತಿ ಸಂಸ್ಥೆಯನ್ನು ಅವರು ಹುಟ್ಟಾಕಿದ್ದಾರೆ. ಅಲ್ಲಿ ನೈಸರ್ಗಿಕ ಚಿಕಿತ್ಸೆಯನ್ನು ಕೊಡ್ತಾರೆ. ಜೊತೆಗೆ ಆಹಾರದ ಪದ್ಧತಿ ಮೂಲಕವಾಗಿ ಅವರ ಒಂದು ಯೋಗ ಮತ್ತು ನೈಸರ್ಗಿಕ ಚಿಕಿತ್ಸೆಯ ಒಂದು ಕೇಂದ್ರ ಇದು. ಇಲ್ಲಿ ವಾಟರ್ ಥೆರಪಿ ಆಗ್ಬೋದು, ಮತ್ತು ಮಡ್ ಥೆರಪಿ ಆಗ್ಬೋದು. ಹೀಗೆ ಎಲ್ಲ ರೀತಿಯಾದಂಥ ಥೆರಪಿಗಳ ಮೂಲಕವಾಗಿ ಅವರುಗಳು ಉತ್ತಮ ರೀತಿಯಾದಂತಹ ಒಂದು ತರಬೇತಿಯನ್ನು ಇಲ್ಲಿ ಕೊಡ್ತಕ್ಕಂಥದ್ದನ್ನು ನಾವುಗಳು ನೋಡ್ತಾ ಇದ್ದೇವೆ. ಸ್ವಾಸ್ಥ್ಯ ಮಾರ್ಗಕ್ಕಾಗಿ ಒಮ್ಮೆ ನೀವುಗಳೆಲ್ಲ ಕೂಡ ಈ ಒಂದು ಲಕ್ಷ್ಮಣಜೀರವರ ಒಂದು ನೈಸರ್ಗಿಕ ಚಿಕಿತ್ಸಾ ಕೇಂದ್ರವನ್ನು, ಅದು ನಾಗಮಂಗಲದಲ್ಲಿದೆ, ಅದನ್ನು ತಾವುಗಳು ಒಮ್ಮೆ ಭೇಟಿ ಕೊಟ್ಟಾಗ ಅಲ್ಲಿ ನಿಮಗೆ ನಿಜವಾಗ್ಲೂ ಕೂಡ ನಿಮ್ಮ ಜೀವನದ ಅನೇಕ ರೀತಿಯಾದಂತಹ ಸಮಸ್ಯೆಗಳಿಗೆ ಅಲ್ಲಿ ಪರಿಹಾರವನ್ನು ಕಂಡುಕೊಳ್ಳಬಹುದು. ಜೊತೆಗೆ ಅವರದೇ ಆದಂತಹ ಒಂದು ಶೈಲಿನಲ್ಲಿ ಅವರುಗಳು ಒಂದು ಚಿಕಿತ್ಸಾ ಪದ್ಧತಿಯನ್ನು ಅವರು ರೂಢಿಮುಖತ ಮಾಡಿಕೊಂಡಿರ್ತಕ್ಕಂಥದ್ದು. ಪ್ರಾಯೋಗಿಕವಾಗಿ ನಿಮಗೆಲ್ಲ ರೀತಿಯಾದಂತಹ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ನಾಗಮಂಗಲ, ಇಲ್ಲಿ ನಿಸರ್ಗೋಪಚಾರ ಚಿಕಿತ್ಸೆಗಾಗಿ ಆಗಮಿಸಿರುವಂತಹ ಸ್ವಾಸ್ಥ್ಯ ಬಂಧುಗಳಿಗೆ ಈ ದಿನ ಶುದ್ಧೀಕರಣ ಕ್ರಿಯೆಯಲ್ಲಿ ಒಂದಾದಂತಹ ಷಟ್ಕ್ರಿಯೆಗಳಲ್ಲಿ ಒಂದಾದಂತಹ ಜಲನೀತಿ ಮತ್ತು ಸ್ತೋತ್ರ ನೀತಿಯ ಅಭ್ಯಾಸವನ್ನು ಮಾಡಿಸಲಾಗ್ತಾ ಇದೆ. ಈ ಒಂದು ಅಭ್ಯಾಸವನ್ನು ಮಾಡೋದ್ರಿಂದ ನಮ್ಮ ಸಮಸ್ತ ಮೂಗಿನ ದೋಷಗಳು, ಅಲರ್ಜಿ, ಸೈನಸ್ ಪ್ರಾಬ್ಲಮ್, ಮೈಗ್ರೇನ್ ತಲೆನೋವು ಮತ್ತು ಕಣ್ಣಿನ ತೊಂದರೆಗಳು, ಪದೇ ಪದೇ ಸೀನುವಿಕೆ, ಮೂಗು ಸೋರುವಿಕೆ, ಇವುಗಳಿಂದ ನಾವು ಸುಲಭವಾಗಿ ವಿಮುಕ್ತಿಯನ್ನು ಪಡಿಬಹುದು. ಮತ್ತು ನಿದ್ರಾಹೀನತೆ ಸಮಸ್ಯೆಯನ್ನು ಹೋಗಲಾಡಿಸ್ಕೊಳ್ಳಿಕ್ಕೂ ಕೂಡ ತುಂಬ ಸಹಕಾರಿಯಾಗುತ್ತೆ. ಈಗಾಗಲೇ ಇವ್ರಿಗೆ ಕ್ರಮವನ್ನು ತಿಳಿಸ್ಕೊಟ್ಟಿರೋದ್ರಿಂದ ಅವರೇ ಸ್ವಯಂ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ನಿಧಾನವಾಗಿ ಉಸಿರಾಟವನ್ನು ಬಾಯಿ ಮೂಲಕ ಮಾಡ್ತಾ ಈ ಅಭ್ಯಾಸವನ್ನು ಮಾಡಬೇಕು. ಅಭ್ಯಾಸದ ವೇಳೆ ಬಾಯನ್ನು ಮುಚ್ಚಬಾರ್ದು. ಕ್ರಮವನ್ನು ಅರಿತು ಮಾಡ್ತಾ ಬಂದರೆ ಇದು ಯಾವ ಸರ್ಜರಿಗೂ ಕೂಡ ಕಡಿಮೆ ಇಲ್ಲ. ಮೂಗಿನಲ್ಲಿ ದುರ್ಮಾಂಸ ಬೆಳೆದು ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತೀವಿ, ಉಸಿರಾಟ ತೊಂದರೆ ಆಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲೂ ಕೂಡ ಜಲನೀತಿ ಮತ್ತು ಸ್ತೋತ್ರ ನೀತಿಯ ಅಭ್ಯಾಸ ಒಂದು ಶಸ್ತ್ರಚಿಕಿತ್ಸೆಯ ಹಾಗೆ ಕೆಲಸವನ್ನು ಮಾಡುತ್ತೆ. ಕೈಯನ್ನು ಬೆನ್ನಿಂದ ಇಟ್ಕೊಳ್ರಿ, ಹಾಗೆ ಆರಾಮಾಗಿ ಉಸಿರಾಟ ಮಾಡಿ. ಆತ್ಮೀಯರೇ, ಇಂದು ನಾವು ಮಂಡ್ಯ ಜಿಲ್ಲಾ ನಾಗಮಂಗಲ ತಾಲೂಕಿನ ಸ್ವಾಸ್ಥ್ಯ ಗುರುಗಳು, ಯೋಗ ಗುರುಗಳು ಆದಂತಹ ನೈಸರ್ಗಿಕ ಚಿಕಿತ್ಸಕರು ಆದಂತಹ ಶ್ರೀಯುತ ಲಕ್ಷ್ಮಣಜಿ ಅವರನ್ನು ನಮ್ಮ ಒಂದು ಸಂದರ್ಶನಕ್ಕೆ ಅವನ ಆತ್ಮೀಯವಾಗಿ ನಾನು ವೆಲ್ಕಮನ್ನು ಮಾಡ್ತಾ ಇದ್ದೇನೆ. ಆತ್ಮೀಯ ಸ್ವಾಗತ ಸರ್. ಓಕೆ, ಇವತ್ತು ಸಮಾಜದಲ್ಲಿ ಒಳ್ಳೆಯ ಒಂದು ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಒಂದು ಹೊಂಗಿರಣ ಯೋಗ ಚಿಕಿತ್ಸಾ ಮತ್ತು ನೈಸರ್ಗಿಕ ಚಿಕಿತ್ಸೆಯ ಆಶಾಕಿರಣವನ್ನು ಹೊಂದುವಂತಹ ಜನ ಖುಷಿಯಿಂದ ಇಲ್ಲಿ ಹೋಗ್ತಾ ಇದ್ದಾರೆ. ಅಂತಹ ಒಂದು ಹೊಂಗಿರಣದ ಒಂದು ಚಿಕಿತ್ಸಾ ಕೇಂದ್ರದಲ್ಲಿ ಇವತ್ತು ಸ್ವಾಸ್ಥ್ಯ ಮಾರ್ಗವನ್ನು ಅವರು ಹುಟ್ಟಾಕಲಿಕ್ಕೆ ಇವತ್ತು ನಾಡಿನಾದ್ಯಂತ ವಿವಿಧ ಜಿಲ್ಲೆಗಳಿಂದ, ವಿವಿಧ ತಾಲೂಕುಗಳಿಂದ ಜನರು ಬರ್ತಾ ಇದ್ದಾರೆ. ಸರ್, ಈ ಒಂದು ಕಲ್ಪನೆ ನಿಮಗೆ ಹೇಗೆ ಬಂತು, ಮತ್ತೆ ಈ ಒಂದು ಕಾನ್ಸೆಪ್ಟ್ ಮೂಲಕವಾಗಿ ನೀವು ಈ ಒಂದು ಸ್ವಾಸ್ಥ್ಯ ಸಂಸ್ಥೆನ ಯಾವ ಒಂದು ನಿಮ್ಮ ಒಂದು ಪರಿಕಲ್ಪನೆ ಮೇಲೆ ಇದನ್ನ ಸ್ಥಾಪನೆ ಮಾಡಿದೆ ಸರ್? ಭಾಗ್ಯಕ್ಕೆಲ್ಲ ಆರೋಗ್ಯ ಭಾಗ್ಯ ದೊಡ್ಡದು ಅಂತಾರೆ. ಆರೋಗ್ಯವೇ ಭಾಗ್ಯ ಅನ್ನುವಂತಹ ನಾಣ್ಣುಡಿ ಕೂಡ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಆಧುನಿಕ ಜೀವನ ಶೈಲಿ, ಹದಗೆಟ್ಟಂಥ ಆಹಾರ ಕ್ರಮಗಳಿಂದ ಬಹುತರ ಜನಗಳು ಹಲವಾರು ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಮತ್ತು ಅದಕ್ಕೆ ನಾವು ತೆಗೆದುಕೊಳ್ತಾ ಇರುವಂಥ ಔಷಧೋಪಚಾರಗಳು ನಮಗೆಲ್ಲೋ ಒಂದು ಕಡೆ ಪರಿಣಾಮಕಾರಿಯಾಗಿ ಅವು ಕೆಲಸವನ್ನು ಮಾಡ್ತಾ ಇಲ್ಲ. ಅದರಿಂದ ನಮ್ಮ ದೇಹಕ್ಕೆ ಹಾನಿ ಆಗ್ತಾ ಇದೆ ಅನ್ನುವಂಥ ಸಾಮಾನ್ಯ ಜ್ಞಾನ ನನಗೂ ಇತ್ತು. ಮತ್ತು ಮೂಲಭೂತವಾಗಿ ನನಗೆ ಬಹುಶಃ ಇದು ನಮ್ಮ ತಂದೆಯವರ ಬಳುವಳಿ ಅಂತ ನಾನಾದರೂ ಕೂಡ ಭಾವಿಸ್ಕೊಳ್ತೀನಿ. ನಮ್ಮ ತಂದೆಯವರು ಯಾವುದೇ ಔಷಧಿ ಆಗಲಿ, ಅದು ಯಾವುದೇ ಪದ್ಧತಿ ಆಗಲಿ, ಅವ್ರಿಗೆ ಆಯುರ್ವೇದ ಅದು ಇದು ಅಂತ ಯಾವುದೇ ಅರಿವಿಲ್ಲ. ಆದರೆ ಅವರು ಔಷಧಿಗಳ ವಿರೋಧಿ.
ನನಗೆ ಮೊದಲಿಂದನೂ ನಾವು ಚಿಕ್ಕ ಹುಡುಗರಿದ್ದಾಗಿಂದನೂ ಹೇಳ್ತಾ ಇದ್ದಿದ್ದು, ಒಂದು ಎಳ್ನೀರು ಕುಡಿದ್ರೆ ಒಂದು ಇಂಜೆಕ್ಷನ್ ತಗೊಂಡಂಗೆ ಸಮ, ಎಳ್ನೀರು ಕುಡಿರಿ, ಹೋಗಲ್ಲ ಯಾಕೆ ಔಷಧಿ ಮಾತ್ರೆಗೆ ದಂಡ ಕೊಡ್ತೀರಿ, ಅದ್ರ ಬದಲು ಹಣ್ಣು ತಿನ್ರಿ, ಎಳ್ನೀರು ಕುಡಿರಿ ಅಂತ ಹೇಳ್ತಾ ಬರ್ತಾ ಇದ್ರು. ಅಂದ್ರೆ ಸರ್ ಇದು ನಿಮ್ದು ವಂಶ ಪಾರಂಪರಿಕವಾಗಿ ಈ ಒಂದು ಮೊದಲು ನಿಮ್ಮ ತಂದೆಯವರು ನಿಸರ್ಗ ಚಿಕಿತ್ಸೆನ ಅಥವಾ ನಾಟ್ಯ ವೈದ್ಯರಾಗಿದ್ರ? ಇಲ್ಲ, ಆ ತರ ಏನಿಲ್ಲ. ಆರೋಗ್ಯದ ಬಗ್ಗೆ ಕಳಕಳಿ ಹೊಂದಿರೋರಾಗಿದ್ರು, ಮತ್ತೆ ಔಷಧಿಗಳ ವಿರೋಧಿ ಅಂತ ಹೇಳ್ಬೋದು. ಆಸ್ಪತ್ರೆಗೆ ಹೋದವ್ರಲ್ಲ ಅವ್ರು ಇವತ್ತಿಗೂ ಕೂಡ. ಅನಿವಾರ್ಯ ಸಂದರ್ಭ ಇದ್ದಾಗ ನಾವು ಒತ್ತಾಯಪೂರ್ವಕವಾಗಿ ಕರ್ಕೊಂಡು ಹೋಗ್ತಾ ಇದ್ದೋ. ಅವ್ರು ಜ್ವರ ಬಂದ್ ಮಲಗಿದ್ರು, ನನ್ಗೇನಿಲ್ಲ, ನಾನು ಆರಾಮಾಗಿದ್ದೀನಿ ಅಂತ ಮನೆಯಲ್ಲೇ ವಿಶ್ರಾಂತಿ ತೆಗೆದುಕೊಂಡು 2-3 ದಿನದಲ್ಲೇ ಆರಾಮಾಗ್ತಾ ಇದ್ರು. ಔಷಧಿ ಮಾತ್ರೆಗಳು ವಿರೋಧಿಯಾಗಿದ್ರು. ಮತ್ತೆ ನಾನು ಸಮಾಜದಲ್ಲಿ ಔಷಧಿ ಮಾತ್ರೆಗಳನ್ನ ತಗೊಳ್ಳೋದ್ರಿಂದ ಅಡ್ಡ ಪರಿಣಾಮಗಳಾಗುತ್ತೆ, ಹಾಗಾಗುತ್ತೆ, ಹೀಗಾಗುತ್ತೆ ಅನ್ನೋದನ್ನ ಕೇಳಿದ್ದೆ ಕೂಡ. ಮತ್ತೆ ನಾವು ಯಾವುದೋ ಒಂದು ಮತ್ತೆ ವಿಶೇಷವಾಗಿ ನನಗೆ ಯೋಗದ ಬಗ್ಗೆ, ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆ ಬಗ್ಗೆ ಒಲವಿತ್ತು. ಅದನ್ನ ಹೇಗೆ ಈ ಜನರಿಗೆ ತಲುಪಿಸುವಂಥದ್ದು, ಯಾವ ರೀತಿ ಪ್ರಚಾರ ಪಡಿಸುವಂಥದ್ದು ಅನ್ನುವಂಥ ಒಂದು ಮಾರ್ಗ ಸಿಕ್ಕಿರಲಿಲ್ಲ. ಶ್ರೀ ವೀರೇಶ್ ಗುರೂಜಿಯವರು ಸಂಪರ್ಕ ಆದ ನಂತರದಲ್ಲಿ ಅವರ ಶಿಬಿರದಲ್ಲಿ ನಾನು ಭಾಗವಹಿಸಿದಾಗ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಬಗ್ಗೆ ನನಗೆ ಅರಿವಾಯಿತು. ಮತ್ತು ಇಂತಹ ಒಳ್ಳೆಯ ಚಿಕಿತ್ಸಾ ಪದ್ಧತಿಯನ್ನು ನಾವು ಯಾಕೆ ಮರೆಮಾಚಿ ಅನ್ಯ ಔಷಧಿಗಳನ್ನು ಮಾರಾಟ ಮಾಡ್ಕೊಂಡು ಕೂತಿದ್ದೀವಿ, ಮತ್ತು ಯಾಕೆ ನಾವು ಇದನ್ನು ಹೆಚ್ಚು ಹೆಚ್ಚು ಅವಲಂಬಿಸಬಾರ್ದು ಆರೋಗ್ಯಕ್ಕಾಗಿ ಅಂತ ನನಗಾದ್ರೂ ಕೂಡ ಅನ್ನಿಸ್ತು. ಅಂದ್ರೆ ಸರ್, ನೀವೀಗ ವೀರೇಶ್ ಗುರೂಜಿ ಅವರ ಒಂದು ಬಸವ ಯೋಗ ಕೇಂದ್ರದ ಮೂಲಕವಾಗಿ ನಿಮಗೆ ಹೆಚ್ಚು ಈ ಒಂದು ನೈಸರ್ಗಿಕ ಚಿಕಿತ್ಸೆ ಕೊಡ್ತಕ್ಕಂಥದ್ದನ್ನ ನೀವು ಅಲ್ಲಿ ಕಲ್ತ್ರಿ. ಹೌದು. ಅದಾದ ನಂತರ ನೀವು ವೈಯಕ್ತಿಕವಾಗಿ ಅನುಭವವನ್ನು ಹೊಂದುತ್ತಾ ಈ ರೀತಿ ಸ್ವಯಂ ಪ್ರೇರಿತರಾಗಿ ಈ ಒಂದು ಸ್ವಾಸ್ಥ್ಯ ಸಂಸ್ಥೆ ಹುಟ್ಟಾಕಿರ್ತಾರೆ. ಹೌದು. ಚಿಕಿತ್ಸಾ ಶಿಬಿರದಲ್ಲಿ ಭಾಗವಹಿಸಿದ ಮೇಲೆ ನಮ್ಮ ತಪ್ಪಿನ ಅರಿವು ನಮ್ಗೆ ಆಗ್ತಾ ಹೋದು. ಅದರೊಟ್ಟಿಗೆ ನಾವು ಕೂಡ ಇದನ್ನ ಯಾಕೆ ಜನರಿಗೆ ಅರಿವು ಮೂಡಿಸಬಾರ್ದು ಅನ್ನುವಂತ ಒಂದು ಕಳಕಳಿ ಇತ್ತು. ಮತ್ತೆ ನಮ್ಮ ಕುಟುಂಬದಲ್ಲಿ ನಮ್ಮ ತಾಯಿಯವರು, ನಮ್ಮ ಶ್ರೀಮತಿಯವರು, ನಮ್ಮ ಅಣ್ಣ ಅಕ್ಕ ಅವರೆಲ್ಲರಿಗೂ ಕೂಡ ಈ ಪ್ರಕೃತಿ ಚಿಕಿತ್ಸೆಯ ಪ್ರಯೋಗವನ್ನ ಮಾಡಲಾಗಿ, ಮತ್ತೆ ಸ್ವಯಂ ನನ್ನ ಮೇಲೆ ಮೊದಲು ಮಾಡ್ಕೊಂಡಿದ್ದು, ನನ್ನ ಮೇಲೆ ನಾನು ಪ್ರಕೃತಿ ಚಿಕಿತ್ಸೆಯನ್ನ ಪ್ರಯೋಗ ಮಾಡಿಕೊಂಡೆ ಎಲ್ಲರ ವಿರೋಧದ ನಡುವೆ. ಅವಾಗ ಎಲ್ಲರೂ ಕೂಡ ನನ್ನನ್ನು ವಿರೋಧಿಸ್ತವ್ರೆ, ಸಮಾಜದಲ್ಲೂ ವಿರೋಧಿಸ್ತವ್ರೆ, ಕುಟುಂಬದಲ್ಲೂ ವಿರೋಧಿಸ್ತವ್ರೆ, ಸ್ನೇಹಿತರು ವಿರೋಧಿಸ್ತವ್ರೆ. ಅದನ್ನೆಲ್ಲ ಮೀರಿ ನನಗೆಲ್ಲ ಒಂದು ಕಡೆ ನನ್ನ ಒಳಗಡೆ ಏನೋ ಒಂದು ಬದಲಾವಣೆ ಗೊತ್ತಾಯ್ತು, ಗೋಚರ ಆಯ್ತು. ಮತ್ತೆ ನನ್ನ ಈ ಪ್ರಕೃತಿ ಚಿಕಿತ್ಸೆಯಿಂದ, ಆಹಾರ ಚಿಕಿತ್ಸೆಯಿಂದ, ಯೋಗದಿಂದ ನನ್ನ ಒಳಗಡೆ ಏನೋ ಒಂದು ಶಕ್ತಿ ನನಗೆ ಸಿಗ್ತಾ ಇದೆ, ಆತ್ಮವಿಶ್ವಾಸ ವೃದ್ಧಿ ಆಗ್ತಾ ಇದೆ ಅನ್ನುವಂತಹ ಒಂದು ನಂಬಿಕೆ ನನಗೆ ಬಂತು. ಅದನ್ನ ಆಧಾರವಾಗಿರಿಸ್ಕೊಂಡು ಇದನ್ನ ನನ್ನ ಮೇಲೆ ನಾನು ಪ್ರಯೋಗ ಮಾಡಿಕೊಂಡೆ. ಅದರಿಂದ ನನಗೆ ಗ್ಯಾಸ್ಟ್ರಿಕ್ ಸಮಸ್ಯೆ, ಮೊದಲು ತಲೆನೋವು, ಎಲ್ಲರೂ ಒಂದಷ್ಟು ಪ್ರಯಾಣ ಮಾಡಿ ಬಂದ್ರೆ ನನಗೆ ಹಿಂಭಾಗ, ಈ ಭಾಗ, ಕುತ್ತಿಗೆ ಭಾಗದಲ್ಲಿ ತಲೆನೋವು ಶುರುವಾಗ್ಬಿಡೋದು. ಸೊ ಅದೆಲ್ಲ ನಿವಾರಣೆ ಆಯಿತು. ಮತ್ತೆ ದೇಹ ಫುಲ್ ಹಗುರ ಅಂತ ಅನ್ನಿಸ್ಲಿಕ್ಕೆ ಶುರುವಾಯಿತು. ಅದಾದ ನಂತರ ನಾನು ಯಾವಾಗ ಮಾಡಿ ಆರಾಮಾದ್ನೋ ಅದನ್ನು ನೋಡಿ ನಮ್ಮ ಮನೆಯಲ್ಲೇ, ನಮ್ಮ ಮನೆಯವ್ರ ಮೇಲೆ ಈ ಚಿಕಿತ್ಸೆಯನ್ನು ಪ್ರಯೋಗ ಮಾಡಲಾಗಿ ಅವ್ರಿಗೂ ಕೂಡ ಉತ್ತಮ ಫಲಿತಾಂಶ ಬಂತು. ಅಂದ್ರೆ ಲಕ್ಷ್ಮಣ್ ಜಿ ಅವರು ಸ್ವತಃ ತಾವುಗಳು ಆ ಒಂದು ಚಿಕಿತ್ಸೆಯನ್ನು ಪಡ್ಕೊಳ್ಳೋದ್ರ ಮೂಲಕ ತಾವುಗಳು ಏನು ಅನುಭವವನ್ನು ಹೊಂದಿದ್ರಿ, ನೈಸರ್ಗಿಕ ಚಿಕಿತ್ಸೆಯಿಂದ ರೋಗ ಬೇಗನೆ ಗುಣಮುಖ ಆಗುತ್ತೆ ಅಂತಕ್ಕಂಥ ಅನುಭವ ನಿಮಗಾಯಿತು. ಮೊದಲು ನಿಮ್ಮ ಮೇಲೆ ನೀವು ಪ್ರಯೋಗ ಮಾಡಿಕೊಂಡ ನಂತರದಲ್ಲಿ ಸಮಾಜಕ್ಕೆ ಪರಿಚಯಿಸಬೇಕಂತಕ್ಕಂಥ ಪರಿಕಲ್ಪನೆ ನೀವು ಮೂಡಿತ್ತು. ಖಂಡಿತವಾಗ್ಲು ನಾನು ನನ್ನ ಮೇಲೆ ಪ್ರಯೋಗ ಮಾಡಿಕೊಂಡೆ, ನಮ್ಮ ಕುಟುಂಬದವ್ರ ಮೇಲೆ, ಮತ್ತೆ ತೀರಾ ಹತ್ತಿರದಲ್ಲಿ ಗೊತ್ತಿರುವಂಥವ್ರ ಸಮಸ್ಯೆ ಅಂತ ಹೇಳಿದಾಗ ಅದನ್ನ ಪ್ರಯೋಗ ಮಾಡಿ ಇಂಥದ್ದನ್ನು ಅಭ್ಯಾಸ ಮಾಡಿ ಅದರಿಂದ ಅವ್ರಿಗೆ ಸಾಕಷ್ಟು ಪ್ರಯೋಜನಕಾರಿ ಅಂತ ಅನ್ನಿಸ್ತು. ಉತ್ತಮ ಫಲಿತಾಂಶ ಬಂತು. ಇದನ್ನೆಲ್ಲ ಗಮನಿಸಿದಾಗ ನಾನು ವೃತ್ತಿಯಲ್ಲಿ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೆ, ಸಹಾಯಕ ಪ್ರಾಧ್ಯಾಪಕನಾಗಿ ಒಂದು ಖಾಸಗಿ ಕಾಲೇಜಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೆ. ಆ ಸಂದರ್ಭದಲ್ಲಿ ಇದ್ರ ಜೊತೆಗೆ ಇದು ಪರಿಚಯ ಆದಾಗ ಇದನ್ನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಹೆಚ್ಚಿನ ಜನರಿಗೆ ತಲುಪಿಸಬೇಕು, ಯಾಕೆಂದ್ರೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಂತ ನನಗಾದ್ರೂ ಕೂಡ ಅನ್ನಿಸ್ತು. ಯಾಕೆಂದ್ರೆ ಇವತ್ತು ಸಮಾಜದಲ್ಲಿ ಏನಾಗಿದೆ, ಅನಾರೋಗ್ಯಕರವಾದಂಥ ಆಹಾರ ಕ್ರಮ, ಅನಾರೋಗ್ಯಕ್ಕೆ ಪೂರಕವಾದಂಥ ಜೀವನ ಶೈಲಿಯನ್ನು ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ. ಅದರೊಟ್ಟಿಗೆ ಅದ್ರ ಜೊತೆಗೆ ಅದನ್ನ ಸರಿಪಡಿಸೋ ನೆಪದಲ್ಲಿ ಔಷಧಿಗಳನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ. ಅದ್ರ ಬದಲಿಗೆ ನಾವು ಅನಾರೋಗ್ಯಕರ ಆಹಾರವನ್ನ ಬದಲಿಗೆ ಆರೋಗ್ಯಕರವಾದಂಥ ಆಹಾರಗಳನ್ನ, ಆರೋಗ್ಯಕರವಾದಂಥ ಜೀವನ ಶೈಲಿಯನ್ನು ಸರಿಪಡಿಸ್ಕೊಂಡ್ರೆ ಅನಾರೋಗ್ಯ ತಂದುಕೊಂಡು ಮತ್ತೆ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ನಾವು ಶ್ರಮಿಸಬೇಕಾಗಿಲ್ಲ, ಬಳಲಬೇಕಾಗಿಲ್ಲ ಅಂತ ನನಗಾದ್ರೂ ಅನ್ನಿಸ್ತು. ಆ ನಿಟ್ಟಿನಲ್ಲಿ ನಾನು ಈ ಒಂದು ಸ್ವಾಸ್ಥ್ಯ ಜೀವನ ಮಾರ್ಗ ಯೋಗ ಪ್ರತಿಷ್ಠಾನವನ್ನ ಸ್ಥಾಪನೆ ಮಾಡಿ. ಸರ್, ಈಗ ರಾಜ್ಯದಾದ್ಯಂತ ಬಹಳ ಎಲ್ಲ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ, ಬಂದು ಚಿಕಿತ್ಸೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಈಗ ಸಾರ್ವಜನಿಕರು ಮತ್ತೆ ಬೇರೆ ಬೇರೆ ಜಿಲ್ಲೆಯಿಂದ ಬಂದಂತ ಶಿಕ್ಷಕರು, ಬೇರೆ ಬೇರೆ ವೃತ್ತಿಯಲ್ಲಿ ಇರ್ತಕ್ಕಂಥವ್ರು, ಆಫೀಸ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಅವರೆಲ್ಲರ ಒಪಿನಿಯನ್ ಏನಿದೆ ಸರ್ ಈಗ ಬಂದು ಹೋದ್ಮೇಲೆ? ಸರ್, ತುಂಬಾ ಪಾಸಿಟಿವ್ ಆಗಿದೆ. ನನಗೆ ಅವರು ಏನು ಆಗಿ ಬರ್ತಾರೆ ಅನ್ನೋದು ಮುಖ್ಯ ಅಲ್ಲ. ಅವರು ಡಾಕ್ಟರ್ ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು,
ವಕೀಲರಾಗಿರ್ಬೋದು, ಏನೇ ಆಗಿರಲಿ, ಅವರು ಇಲ್ಲಿಗೆ ಬಂದಾಗ ನಾನು ಅವರ ಸಮಸ್ಯೆ ಏನಿದೆ, ಅನಾರೋಗ್ಯ ಸಮಸ್ಯೆ ಏನಿದೆ, ಮತ್ತೆ ಅದಕ್ಕೆ ಅವ್ರು ಯಾಕೆ, ಈಗ ನೀವು ಶಿಕ್ಷಕರಿರ್ತೀರಿ, ನಿಮ್ಮ ವೃತ್ತಿಯ ನಡುವೆ ನಿಮ್ಮ ಆರೋಗ್ಯ ಕ್ರಮ ಅಥವಾ ಜೀವನ ಶೈಲಿ ಎಲ್ಲೋ ಹದಗೆಟ್ಟಿರುತ್ತೆ. ಇನ್ನೊಬ್ರು ಇನ್ನೊಂದು ವೃತ್ತಿಯನ್ನು ಅವಲಂಬಿಸಿರ್ತಾರೆ, ಆ ವೃತ್ತಿಯನ್ನು ನಿಭಾಯಿಸುವಂತ ಭರದಲ್ಲಿ ಜೀವನ ಶೈಲಿ ಆಹಾರ ಕ್ರಮವನ್ನು ಹದಗೆಡಿಸ್ಕೊಂಡಿರ್ತಾರೆ, ಅನಾರೋಗ್ಯ ಪೀಡಿತರಾಗ್ತಾ ಇರ್ತಾರೆ. ಸೊ ಆ ನಿಟ್ಟಿನಲ್ಲಿ ಅದನ್ನ ನಾನು ಮೊದಲು ಗಮನಿಸ್ಕೊಳ್ತೀನಿ. ಮತ್ತೆ ಅವರ ಮಾನಸಿಕ ಒತ್ತಡ ಮೊದಲಿಗೆ ನಾನು ಗಮನಿಸುವಂಥದ್ದು, ಕೌಟುಂಬಿಕ ಸಮಸ್ಯೆಗಳು ಅಥವಾ ಕೆಲಸದ ಜಾಗದಲ್ಲಿ ಒತ್ತಡಗಳು, ಈ ತರದ್ದು ಏನಾದ್ರೂ ಇದೆಯಾ, ಅದರಿಂದ ಹೇಗೆ ಹೊರಗೆ ಬರಬೇಕು. ಒಟ್ಟಾರೆಯಾಗಿ ತಾವುಗಳು ಅವರ ಸಮಸ್ಯೆಗಳನ್ನ ಸ್ಟಡಿ ಮಾಡ್ತೀರಿ. ಆ ಸ್ಟಡಿಯನ್ನ ಮಾಡಿದ ನಂತರದಲ್ಲಿ ಅವಕ್ಕೆ ಬೇಕಾದಂತ ಎಲ್ಲದನ್ನು ಕೂಡ ಅವರ ಒಂದು ಅವಲೋಕನ ಮಾಡಿದ ನಂತರ ಅವ್ರಿಗೆ ಯಾವ ರೀತಿಯಾದಂತಹ ಸೂಕ್ತ ಚಿಕಿತ್ಸೆ ಕೊಡಬೇಕು ಅಂತಕ್ಕಂಥದ್ದು ನೀವು ಅರ್ಥಕೊಂಡು ಅವರಿಗೆ ಮಾರ್ಗದರ್ಶನ ಕೊಡ್ತಾ ಹೋಗ್ತೀವಿ. ನಮಗೆ ಎಲ್ಲವುದನ್ನು ಮಾಡ್ತಾ ಇರ್ತೀವಿ, ಆದ್ರೆ ಎಲ್ಲೋ ಒಂದು ಕಡೆ ಕೆಲವೊಂದು ತಪ್ಪುಗಳು ಆಗ್ತಾ ಇರ್ತವೆ, ನಮ್ಗೆ ಅರಿವಿರಂಗಿಲ್ಲ. ನಾನು ಇಲ್ಲಿ ಯಾವ್ದನ್ನು ಹೊಸದಾಗಿ ಯಾವ್ದನ್ನು ಯಾರಿಗೂ ಕಲಿಸ್ತಾ ಇಲ್ಲ, ಹೊಸದಾಗಿ ಏನೂ ಇಲ್ಲ, ಎಲ್ಲವೂ ನಮ್ಮಲ್ಲಿ ಇರುವಂತದ್ದೇ. ಸ್ವಲ್ಪ ಡಿಸಾರ್ಡರ್ ಆಗಿರುತ್ತೆ, ಅದನ್ನ ಸರಿಯಾದ ಕ್ರಮಕ್ಕೆ ತರುವಂತದ್ದು, ಒಂದು ಅಲೈನ್ಮೆಂಟ್ ಅಂತೀವಲ್ಲ. ಸೊ ಹಾಗೆ ಈಗ ಒಂದು 50 ಜನರ ಸಾಲಿನಲ್ಲಿ 2-3 ವಿದ್ಯಾರ್ಥಿಗಳು ಆ ಕಡೆ ಒಬ್ರು ಈ ಕಡೆ ಒಬ್ರು ನಿಂತಿದ್ದಾಗ ಅದು ಇಡೀ ಲೈನ್ ನಮ್ಗೆ ಅಸ್ತವ್ಯಸ್ತವಾಗಿ ಕಾಣುತ್ತೆ. ನಾವಲ್ಲಿ 50 ಜನರನ್ನು ಸರಿಪಡಿಸಬೇಕಾದ ಅವಶ್ಯಕತೆ ಇರಂಗಿಲ್ಲ. ಆ ಲೈನ್ ಅಲ್ಲಿ ಒಂದು 2-3 ಜನರನ್ನ ಸರಿಪಡಿಸಿದ್ರೆ ಆ ಲೈನ್ ನಮ್ಗೆ ಶಿಸ್ತಾಗಿ ಕಾಣಿಸುತ್ತೆ. ಸೊ ನಮ್ಮ ಜೀವನದಾಗೂ ಅಷ್ಟೇ, ನಾವ್ ಏನೋ ಮಾಡ್ತಾ ಇರ್ತೀವಿ, ಅದ್ರಲ್ಲಿ ಒಂದಷ್ಟು ಆ ಕಡೆ ಈ ಕಡೆ ಆಗ್ತಾ ಇರ್ತವೆ. ಆಹಾರ ಕ್ರಮದಿರ್ಬೋದು, ಜೀವನ ಶೈಲಿದಿರ್ಬೋದು, ಇನ್ನೊಂದು ಮತ್ತೊಂದು, ಆ ಎಲ್ಲಿ ಅಸ್ತವ್ಯಸ್ತ ಆಗ್ತಾ ಇದೆ ಅದನ್ನ ಸರಿಪಡಿಸ್ಕೋಬೇಕು. ಹಾಗಾಗಿ ಫಸ್ಟ್ ನಾನು ನಿಮ್ದು ಏನು ರೋಟೀನ್ ಇದೆ ಅದನ್ನ ಕೇಳ್ಕೊಳ್ತೀನಿ, ಅದ್ರಲ್ಲಿ ಏನು ತಪ್ಪಾಗ್ತಾ ಇದೆ, ಯಾಕೆ ಸಮಸ್ಯೆ ಆಗಿರಬಹುದು ಅಂತ ಭಾವಿಸಿ ಅದಕ್ಕೆ ಪೂರಕವಾದಂತ ಆಹಾರ ಕ್ರಮ, ಜೀವನ ಶೈಲಿಯನ್ನ ಸಜೆಸ್ಟ್ ಮಾಡ್ತೀನಿ. ಅದಕ್ಕೆ ಪೂರಕವಾಗಿ ದೈನಂದಿನ ಒಂದು ಲವಲೌಕಿಗಾಗಿ ಚಟುವಟಿಕೆಗಾಗಿ ಯೋಗವನ್ನ ನಾನು ಕಂಪಲ್ಸರಿ ಸಜೆಸ್ಟ್ ಮಾಡ್ತೀನಿ. ನಾನು ಇಲ್ಲಿಗೆ ಬರೋರು ಮೊದಲ ಚಿಕಿತ್ಸೆ ಅಂದ್ರೆ ಆಹಾರ ಚಿಕಿತ್ಸೆ. ಅದರ ನಂತರದಲ್ಲಿ ಯೋಗಾಭ್ಯಾಸವನ್ನು ಮಾಡಿಸ್ತೀನಿ. ಅದರ ನಂತರದಲ್ಲಿ ಯೋಗಾಭ್ಯಾಸ ಇರುತ್ತೆ. ಇಲ್ಲಿ ಕೆಲವೊಂದು ನೈಸರ್ಗಿಕ ಚಿಕಿತ್ಸೆಗಳು, ಮಡ್ ಬಾತು, ಆಯಿಲ್ ಮಸಾಜು, ಈ ತರ ಥೆರಪಿಟಿಕ್ ಆಗೂ ಇದೆ. ಒಟ್ಟಾರೆಯಾಗಿ ನೀವು ಯೋಗ ಕ್ರಿಯೆ ಮಾಡಿಸೋದ್ರ ಮೂಲಕ, ಆಹಾರದ ಪದ್ಧತಿ ಮೂಲಕ, ನೈಸರ್ಗಿಕ ಚಿಕಿತ್ಸೆ ಮೂಲಕ, ಮತ್ತೆ ಅವ್ರಿಗೆ ವಿವಿಧ ಒಂದು ಥೆರಪಿಗಳ ಮೂಲಕವಾಗಿ ಕೂಡ ಅವ್ರು ಒಟ್ಟಾರೆಯಾಗಿ ಮಾನಸಿಕ ದೈಹಿಕವಾಗಿ ಅವ್ರು ಸದೃಢರಾಗ್ಲಿಕ್ಕೆ ಏನೆಲ್ಲ ಬೇಕು ಎಲ್ಲ ಪರಿಕರಗಳಿದೆ. ಈಗ ಹೇಗೆ ಅಂದ್ರೆ, ಈಗ ಕೆಟ್ಟಿರುವಂತದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಚಿಕಿತ್ಸೆಗಳ ಅವಶ್ಯಕ. ಆ ಸರಿ ಆದ್ಮೇಲೆ ಅದನ್ನ ಹಾಗೆ ಸರಿದೂಗಿಸ್ಕೊಂಡು ಮುಂದುವರ್ಕೊಂಡು ಹೋಗ್ಲಿಕ್ಕೆ ಇವು ಒಳ್ಳೆ ಅಭ್ಯಾಸಗಳು ಬೇಕು. ನಾನು ಈಗ ನಿಮಗೆ ಸೊಂಟ ನೋವು ಅಥವಾ ಬೆನ್ನು ನೋವಿಂದ ಬಳಲ್ತಾ ಇರ್ತೀರಿ, ಅಥವಾ ಮಂಡಿ ನೋವಿಂದ ಬಳಲ್ತಾ ಇರ್ತೀರಿ, ಕೆಳಗೆ ಕೂತ್ರೆ ಮೇಲೆ ಹೇಳಲಿಕ್ಕೆ ಆಗಲ್ಲ, ಅಥವಾ ಆ ಯೋಗಾಸನಗಳ ಭಂಗಿಯನ್ನ ನೀವು ಮಾಡ್ಲಿಕ್ಕೆ ಆಗಂಗಿಲ್ಲ. ಆ ಸ್ಟೇಜ್ ಅಲ್ಲಿ ನೀವು ಯೋಗವನ್ನ ಮಾಡಿ ಅಂದ್ರೆ ಮಾಡ್ಲಿಕ್ಕೆ ಆಗಲ್ಲ. ಇದು ನಾವು ಸಮಸ್ಯೆ ತೀವ್ರ ಆದಾಗ ಮಾಡುವಂತದ್ದಲ್ಲ ಯೋಗ, ನಮ್ಮ ಜೀವನ ಪದ್ಧತಿಯಾಗಿದೆ. ಈ ಜೀವನ ಪದ್ಧತಿಯನ್ನ ನೀವು ಅಳವಡಿಸ್ಕೊಳ್ರಿ. ಈಗ ಸಮಸ್ಯೆ ಇದೆಯಾ, ನೀವು ಯೋಗ ಮಾಡಬೇಡ್ರಿ, ವಿಶ್ರಾಂತಿ ಮಾಡ್ರಿ, ಪೂರಕ ಚಿಕಿತ್ಸೆಗಳು ಮಾಡ್ಕೊಳ್ರಿ. ಅದಕ್ಕೆ ಪೂರಕವಾದಂತ ಚಿಕಿತ್ಸೆಗಳು, ವಿಶ್ರಾಂತಿ. ಮತ್ತೆ ಇಲ್ಲಿ ನಾವು ನಿಂತು ಎದುರುಗಡೆ ನಿಂತು ಯಾರ್ಯಾರಿಗೆ ಏನೇನು ಸಮಸ್ಯೆ ಇರುತ್ತೆ, ಈಗ ಎಕ್ಸ್ಪೆಷಲಿ ಸ್ಪೈನಲ್ ಡಿಸಾರ್ಡರ್ಸ್, ಸ್ಲಿಪ್ ಡಿಸ್ಕ್ ಇರ್ಬೋದು, ಡಿಸ್ಕ್ ಬಲ್ಜ್ ಇರ್ಬೋದು, ಸಯಾಟಿಕಾ ಇರ್ಬೋದು, ಮಂಡಿ ನೋವುಗಳಿರ್ಬೋದು. ಸೊ ಇಂಥವುಗಳಿಗೆ ಕೆಲವೊಂದು ಥೆರಪಿಟಿಕ್ ಯೋಗಾಸನಗಳನ್ನ ಮಾಡಿಸ್ತಾ ಬರ್ತೀವಿ. ಅದಕ್ಕೆ ಪೂರಕವಾಗಿ ಕೆಲವೊಂದು ಚಿಕಿತ್ಸೆಗಳನ್ನ ಮಾಡ್ತಾ ಬರ್ತೀವಿ. ಸ್ವಲ್ಪ ಹಗುರ ಆಗಿ ನೋವುಗಳು ಶಮನ ಆಗಿ ಆರಾಮಾಗ್ತಾರೆ. ಆರಾಮಾದ ನಂತರ ಅದನ್ನ ಸರಿದೂಗಿಸ್ಕೊಂಡು ಹೋಗ್ಲಿಕ್ಕೆ ಹೆಲ್ತಿ ಫುಡ್ ಮತ್ತೆ ಹೆಲ್ತಿ ಹ್ಯಾಬಿಟ್ಸ್ ಗಳನ್ನ ಸಜೆಸ್ಟ್ ಮಾಡ್ತೀವಿ. ಏನ್ ಕಲ್ತಿರ್ತಾರೆ ಅದನ್ನ ಸ್ವಲ್ಪ ಮನೆಯಲ್ಲಿ ನಿರಂತರವಾಗಿ ಸ್ವಲ್ಪ ಅವ್ರ ಅಭ್ಯಾಸ ಮಾಡೋದ್ರ ಜೊತೆಗೆ ಜೀವನ ಶೈಲಿಯನ್ನು ನಿರಂತರ ಮಾಡ್ಕೊಂಡು ಹೋದಾಗ ಅದು ಪರ್ಮನೆಂಟ್ ಆಗಿ ಖಂಡಿತವಾಗ್ಲೂ ಕೂಡ. ಓಕೆ ಸರ್, ಈಗ ನೀವು ಸಮಾಜದಲ್ಲಿ ಇರ್ತಕ್ಕಂತ ವಯಸ್ಕರಿಗಾಗ್ಬೋದು, ರೋಗಿಗಳಿಗಾಗ್ಬೋದು ಎಲ್ಲ ಇದು ಮಾಡ್ತಾ ಇದ್ದೀರಿ. ಈಗ ಇತ್ತೀಚಿನ ದಿನಮಾನಗಳಲ್ಲಿ ಸಣ್ಣ ಚಿಕ್ಕ ಏಜ್ ನಲ್ಲಿ ಯುವಕರು ಅನೇಕ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. ಅದು ಹೃದಯಘಾತಗಳಾಗಬಹುದು, ಅನೇಕ ಸಮಸ್ಯೆಗಳಾಗಬಹುದು. ನೀವು ಯುವಕರಿಗೆ ಒಂದೇನು ಸಂದೇಶವನ್ನು ಹೇಳಿಕ್ಕೆ ಇಚ್ಛಿಸ್ತೀರಿ ಸರ್? ಸರ್, ಯುವಕರಿಗೆ ಸಂದೇಶ ನಾನು ಹೇಳಲಿಕ್ಕೆ ಅಂತ ಏನು ಉಳಿದಿಲ್ಲ. ಯಾಕೆಂದ್ರೆ ಸ್ವಾಮಿ ವಿವೇಕಾನಂತರ ಮಹಾನ್ ಪುರುಷರೇ ಅವತರಿಸಿ ಹೋಗಿರುವಂತಹ ಪುಣ್ಯ ಭೂಮಿ ಇದು. ಅವರ ಒಂದು ಆದರ್ಶದ ನೆಲೆಯಲ್ಲಿ ಅಂತ ಪುಣ್ಯಾತ್ಮರ ದಿವ್ಯ ಸಂದೇಶಗಳನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕೇ ವಿನಃ ಇವತ್ತು ನಮಗೆ ಬಾಹ್ಯವಾಗಿ ಕಾಣುವಂತಹ ಈ ರಂಗಿನ ಜಗತ್ತಿನಲ್ಲಿ ಬೇಡದೆ ಹೋಗಿರೋದ್ರ ಕಡೆ ಮಾರು ಹೋಗ್ತಾ ಇರೋದು ಎಲ್ಲೋ ಒಂದು ಕಡೆ ನನಗನ್ಸುವಂಥದ್ದು, ನಾವು ಮಕ್ಕಳಿಗೆ ಸಂಸ್ಕಾರ ಕೊಡುವಲ್ಲಿ ವಿಫಲರಾಗ್ತಾ ಇದ್ದೀವಿ. ಇವತ್ತು ನಾವು ಮಕ್ಕಳನ್ನ ಸಾಕ್ತಾ ಇದ್ದೀವಿ, ಅವ್ರಿಗೆ ಎಜುಕೇಶನ್ ಕೊಡಿಸ್ತಾ ಇದ್ದೀವಿ. ನಮ್ಮ ಏನು ನಾವು ಪೋಷಕರಾಗಿ ನಮ್ಮ ಆದ್ಯತೆ ಏನಾಗಿರುತ್ತೆ, ಒಳ್ಳೆ ಸಂಬಳ ಬರೋ ಕೆಲಸಕ್ಕೆ ಸೇರ್ಬೇಕು, ಯಾವುದೋ ಒಂದು ಉನ್ನತ ಹುದ್ದೆಗೆ ಸೇರ್ಬೇಕು. ಅದಕ್ಕೆ ಪೂರಕವಾದಂತ ಒಂದು ಯಾವುದೋ ಒಂದು ಎಜುಕೇಶನ್ ಕೋರ್ಸ್ ಅನ್ನ ನಾವು ಮಾಡಿಸ್ಬೇಕು. ಅದಕ್ಕೆ ಲಕ್ಷ ಆಗ್ಲಿ ಕೋಟಿ ಆಗ್ಲಿ
ಸಾಲ ಮಾಡಾಗ್ಲಿ ಜಮೀನ್ ಮಾರಾಗ್ಲಿ ನಾವು ಕಟ್ಟಿಬಿಡ್ತೀವಿ. ಯಾಕೆ? ನನ್ನ ಮಗ ದುಡಿಬೇಕು, ಇಷ್ಟು ಸಂಬಳ ಬರಬೇಕು. ಎಲ್ಲ ಒಂದು ಕಡೆ ಮೌಲ್ಯಗಳನ್ನ ಕೊಡುವಲ್ಲಿ ವಿಫಲರಾಗ್ತಾ ಇದ್ದೀವಿ, ಮಕ್ಕಳಿಗೆ ಸಂಸ್ಕಾರ ಕೊಡುವಲ್ಲಿ ವಿಫಲರಾಗ್ತಾ ಇದ್ದೀವಿ. ಸೊ ಯುವಜನತೆ ಬಗ್ಗೆ ಕಡೆ ನಾವು ಬೆರಳು ಮಾಡಿ ತೋರಿಸೋದನ್ನ ಬಿಟ್ಟು ಮೊದಲು ನಾವು ಸರಿ ಮಾರ್ಗಕ್ಕೆ ಬಂದು ನಮ್ಮ ಮಕ್ಕಳಿಗೆ ಆ ಮಾರ್ಗವನ್ನ ಅನುಸರಿಸಲಿಕ್ಕೆ ನಾವು ಹೇಳೋದ್ರಿಂದ ಮಾಡೋದಿಲ್ಲ. ಯಾಕೆಂದ್ರೆ ಮಕ್ಕಳಲ್ಲಿ ಇರುವಂತದ್ದು ಅನುಕರಣೀಯ ಗುಣ. ತಂದೆ ತಾಯಿಗಳು ಏನ್ ಮಾಡ್ತಾ ಇರ್ತಾರೆ ಅದನ್ನು ನೋಡಿ ಮಕ್ಕಳು ಮನೆಯಲ್ಲಿ ಸ್ನೇಹಿತರನ್ನ ಅನುಕರಿಸ್ತಿರ್ತಾರೆ, ಸುತ್ತಮುತ್ತ ಸಮಾಜದ ನೆರೆಹೊರೆಯವರನ್ನ ಅನುಕರಿಸ್ತಿರ್ತಾರೆ, ಶಿಕ್ಷಕರನ್ನ ಅನುಕರಿಸ್ತಿರ್ತಾರೆ. ಸೊ ಅವ್ರಿಗೆ ಆ ಒಂದು ಅನುಕರಣೀಯ ಗುಣ ಯಥೇಚ್ಛವಾಗಿರೋದ್ರಿಂದ ನಾವು ಅವ್ರನ್ನ ಸರಿದಾರಿಗೆ ಬಾ ಅಥವಾ ಇದನ್ನ ಮಾಡಬೇಡ ಅಂತ ಹೇಳೋದಕ್ಕಿಂತ ನಾವು ಹೇಗೆ ನಡ್ಕೋಬೇಕು ಅನ್ನೋದನ್ನ ಆದರ್ಶವಾಗಿ ನಾವು ಪಾಲಿಸ್ತಾ ಬಂದ್ರೆ ಅದು ತನ್ನಿಂದ ತಾನೇ ಆ ಮಕ್ಕಳಲ್ಲಿ ಆ ಸ್ವಭಾವತಃ ಬದಲಾಗ್ತಾ ಹೋಗುತ್ತೆ. ಸೊ ನಾವು ಇವತ್ತು ಸಂಸ್ಕಾರ ಕೊಡುವಲ್ಲಿ ಮಕ್ಕಳಿಗೆ ವಿಫಲರಾಗ್ತಾ ಇದ್ವಿ. ಮೌಲ್ಯಗಳನ್ನ ಬಿತ್ತಬೇಕು, ಸಂಸ್ಕಾರಗಳನ್ನ ತುಂಬಬೇಕು. ಏನು ಒಬ್ಬ ರೈತನಾದ್ರೂ ಕೂಡ ನ್ಯಾಯೋಚಿತವಾಗಿ ಧರ್ಮಬದ್ಧವಾಗಿ ದುಡಿದು ತಿನ್ನೋದ್ರ ತಪ್ಪೇನಿದೆ? ಸರಿ, ಹೌದು, ಉತ್ತಮ. ನಮ್ಮ ಮಗ ಇಂಜಿನಿಯರೇ ಆಗ್ಬೇಕು, ಡಾಕ್ಟ್ರೇ ಆಗ್ಬೇಕು. ಇನ್ನು ಮೌಲ್ಯಗಳಿಲ್ಲ ಅಂತ ಹೇಳಿದಾಗ ಇಂಜಿನಿಯರು ಆದ್ರು ಡಾಕ್ಟ್ರು ಆದ್ರು, ಇಂಜಿನಿಯರ್ ಆಗಿ ಡಾಕ್ಟರ್ ಆಗಿ ಅಮೆರಿಕ ಸೇರ್ತಾರೆ, ಇಲ್ಲಿ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ತಳ್ತಾರೆ, ಕೊನೆಗೆ ಹೊರಬಂದು ಪೋಷಕರೇ ಆಗಿದ್ದಾರೆ. ಈಗ ನಾವು ಇತ್ತೀಚಿನ ದಿನಮಾನಗಳಲ್ಲಿ ನೋಡ್ತಾ ಇದ್ದೇವೆ. ಇವತ್ತು ನಾವು ಮಕ್ಕಳನ್ನ ಕಷ್ಟಪಟ್ಟು ಬೆಳೆಸ್ತೀವಿ, ಅವ್ರಿಗೆ ಉನ್ನತ ಸ್ಥಾನವನ್ನು ಕೊಡ್ತೀವಿ. ಮುಂದೊಂದು ದಿನ ನಾವು ವೃದ್ಧಾಪ್ಯವನ್ನು ಅನುಭವಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಮಕ್ಕಳೊಂದಿಗೆ ಮೊಮ್ಮಕ್ಕಳೊಂದಿಗೆ ಪ್ರೀತಿ ವಿಶ್ವಾಸದೊಂದಿಗೆ ಇರೋದಿಲ್ಲ, ಅವರನ್ನ ನಾವುಗಳು ದೂರ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ನೀವು ಹೇಳಿದಂತೆ ಮೌಲ್ಯಗಳನ್ನ ಸಮಾಜದಲ್ಲಿ ಬಹಳ ಬಿತ್ತನೆ ಮಾಡಬೇಕಾಗಿದೆ. ಪ್ರತಿಯೊಬ್ಬ ಪಾಲಕ ಪೋಷಕರು ಮಗು ದೊಡ್ಡ ಒಂದು ಆಸ್ತಿಯನ್ನು ಗಳಿಸಬೇಕು ಅಂತಕ್ಕಂಥದ್ರ ಕಡೆಗೆ ಹೋಗಬಾರ್ದು. ಮೌಲ್ಯಯುಕ್ತವಾಗಿ ಅವನೊಬ್ಬ ಬಡವನಾದ ಚಿಂತೆ ಇಲ್ಲ, ರೈತನಾದ ಚಿಂತೆ ಇಲ್ಲ. ಮುಂದೊಂದು ದಿನ ಎಲ್ಲರೊಟ್ಟಿಗೆ ಕೂಡ ಒಗ್ಗೂಡಿಕೊಂಡು ಬಾಳುವಂತಹ ಮನಸ್ಥಿತಿಯನ್ನು ಬೆಳೆಸಬೇಕು ಅಂತಕ್ಕಂಥದ್ದು ನಮ್ಮ ಲಕ್ಷ್ಮಣಜಿಯವರ ಒಂದು ಮನದಾಶಯ. ಆತ್ಮೀಯ ಎಲ್ಲಾ ಸಮಾಜದ ಬಂಧು ಬಾಂಧವರೇ ಮತ್ತೆ ಪೋಷಕ ಬಾಂಧವರೇ, ಇವತ್ತು ನಾನು ಹೇಳುವಂತೆ ಮತ್ತೆ ಲಕ್ಷ್ಮಣಜಿಯವರು ಹೇಳುವಂತೆ ಮಕ್ಕಳಲ್ಲಿ ನಾವು ವಿದ್ಯಾಭ್ಯಾಸವನ್ನು ಬುದ್ಧಿಗಾಗಿ ಕೊಡೋಣ. ಆ ಬುದ್ಧಿವಂತರಾದಾಗ ತನ್ನಿಂದ ತಾನೇ ಮುಂದೊಂದು ದಿನ ಅವರು ತಮ್ಮ ಜೀವನವನ್ನು ನಡೆಸುವಂತ ನಿರ್ವಹಣೆ ಮಾಡುವಂತ ಕಲೆಯನ್ನು ಕಲಿತಾರೆ. ಅದು ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ ಮೌಲ್ಯಯುಕ್ತವಾಗಿರ್ಬೇಕು. ನಾನು, ನನ್ನವರು, ನನ್ನ ಬಂಧು ಬಳಗ, ನನ್ನ ತಂದೆ ತಾಯಿ, ನನ್ನ ಅಜ್ಜ ಅಜ್ಜಿ, ನನ್ನ ಅಕ್ಕ ಸಹೋದರ ಸಹೋದರಿ, ಇಂತಹ ರಕ್ತ ಸಂಬಂಧಿ ಗುಣಗಳನ್ನ ಮಕ್ಕಳಿಗೆ ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆಯನ್ನು ನಾವು ಅವಲೋಕನ ಮಾಡಿದ್ರೆ ಅವ್ರು ಹೇಳುವಂತಹ ಅವ್ರು ಕೊಡುವಂತಹ ಪ್ರತಿಯೊಂದು ಚಿಕಿತ್ಸೆ ಕೂಡ ಬಹಳ ಉತ್ತಮವಾಗಿದೆ. ಒಳ್ಳೆಯ ಒಂದು ಜೀವನ ಶೈಲಿಯನ್ನು ನಾವು ನಡೆಸ್ಕೊಂಡು ಹೋಗ್ಲಿಕ್ಕೆ, ನಮ್ಮನ್ನು ನಾವು ತಿದ್ದುಕೊಳ್ಳಿಕ್ಕೆ, ಬಂದಂತ ರೋಗವನ್ನ ಬಹು ದೊಡ್ಡದಾಗಿ ಅವುಗಳನ್ನು ನಾವು ಚಿಂತೆ ಪಡದೆ ಸರಳ ಮಾರ್ಗದಲ್ಲಿ ಅವ್ರು ಕೊಡುವಂತಹ ಚಿಕಿತ್ಸಾ ಮಾರ್ಗವನ್ನು ನಾವು ಅನುಕರಿಸಿದ್ರೆ ಒಳ್ಳೆಯ ಸ್ವಾಸ್ಥ್ಯ ಜೀವನವನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ, ಯೋಗ ಯುಕ್ತರಾಗಿ ರೋಗ ಮುಕ್ತರಾಗಿ ನಿತ್ಯವೂ ಕೂಡ ಬೆಳಗಿನ ಜಾವದಲ್ಲಿ ಬೇಗ ಎದ್ದು ಅವರ ಅಂತರ್ಜಾಲದ ಒಂದು ಯೋಗ ತರಗತಿಗಳನ್ನ ಮತ್ತೆ ಈ ಕೇಂದ್ರಕ್ಕೆ ಕೂಡ ನೀವು ಮೊಬೈಲಲ್ಲೇ ದೂರ ಇದ್ದು ಎಲ್ಲರನ್ನು ಕೂಡ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಈ ಕೇಂದ್ರಕ್ಕೆ ಬಂದು ಇಲ್ಲಿ ಭೇಟಿ ಕೊಟ್ಟು ಇವರನ್ನು ಸಂಪರ್ಕ ಮಾಡಿ ಅವರು ಹೇಳುವಂತಹ ಪ್ರತಿಯೊಂದು ಮೂಲಕವಾಗಿ ಇವತ್ತು ಸಮಾಜದ ಅನೇಕ ಒಂದು ರೋಗಿಗಳಿಗೆ, ಯುವಕರಿಗೆ ಒಳ್ಳೆಯ ಮೌಲ್ಯಯುಕ್ತ ಸಂದೇಶದೊಂದಿಗೆ ಇವತ್ತೇನು ಅವರು ಪ್ರಯತ್ನಶೀಲತೆಯಿಂದ ಸ್ವಾಸ್ಥ್ಯ ಮಾರ್ಗದ ಮೂಲಕವಾಗಿ ಇವತ್ತು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಉತ್ತಮವಾಗಿರ್ತಕ್ಕಂಥ ಈ ಒಂದು ಚಿಕಿತ್ಸಾ ವಿಧಾನದಿಂದ ಇವತ್ತು ಮನಸ್ಸನ್ನು ಪರಿವರ್ತನೆಗೊಳಿಸ್ತಾ ಇದ್ದಾರೆ. ಹಾಗಾಗಿ ನಾವು ನೀವೆಲ್ಲರೂ ಕೂಡ ಈ ಸ್ವಾಸ್ಥ್ಯ ಕೇಂದ್ರಕ್ಕೆ ಬಂದು ಭೇಟಿ ಕೊಟ್ಟು ಪ್ರಾಯೋಗಿಕವಾಗಿ ಇಲ್ಲಿ ಇರ್ತಕ್ಕಂಥ ಅನುಭವನ ಪಡ್ಕೊಳ್ಳೋಣ. ಮತ್ತೆ ಯಥೇಚ್ಛವಾಗಿ ನಾವುಗಳು ಇಲ್ಲಿ ಜೀವನ ಶೈಲಿಯನ್ನ, ಆಹಾರದ ಪದ್ಧತಿಯನ್ನ ಅವರಿಂದ ಪಡ್ಕೊಳ್ಳೋದ್ರ ಮೂಲಕ ಅವರು ಸ್ವತಃವಾಗಿನೇ ಅದನ್ನೆಲ್ಲ ಪ್ರಾಯೋಗಿಕವಾಗಿ ಮಾಡಿಸ್ತಾರೆ. ಇಲ್ಲಿ ಬಂದು ನಿಮ್ಮ ರೋಗವನ್ನು ದೂರ ಮಾಡ್ಕೊಳ್ಳಿಕ್ಕೆ, ಮಾನಸಿಕವಾಗಿ ಏನಾದರೂ ಕೂಡ ಸದೃಢತೆ ಇಲ್ಲದ್ರಲ್ಲಿ ಸದೃಢ ಮನಸ್ಸನ್ನು ಪಡ್ಕೊಳ್ಳಿಕ್ಕೆ ಸಹಾಯಕಾರಿ ಆಗುತ್ತೆ. ಸರ್, ತಾವುಗಳು ಈಗ ಒಂದು ನಿಮಿಷದಲ್ಲಿ ನಮ್ಮ ಒಂದು ರೋಗದಿಂದ ಬಳಲತಕ್ಕಂಥವರಿಗೆ, ಭಯಪಟ್ಟಂತವರಿಗೆ ಏನು ಹೇಳಿಕ್ಕೆ ಇಚ್ಛಿಸ್ತೀರಿ? ರೋಗದ ಬಗೆಗಿನ ಚಿಂತೆಯನ್ನ ದೂರ ಮಾಡಿ ಆರೋಗ್ಯದ ಬಗೆಗಿನ ಚಿಂತನೆಯನ್ನ ಶುರು ಮಾಡಿ ಅನಾರೋಗ್ಯಕರವಾದಂತಹ ಅಭ್ಯಾಸಗಳಿಂದ ದೂರ ಉಳಿರಿ, ಆರೋಗ್ಯಕರವಾದಂತಹ ಅಭ್ಯಾಸಗಳಿಗೆ ಹತ್ರ ಆಗಿರಿ. ಇದನ್ನ ಬಿಟ್ಟು ನಾವೇನಾಗ್ತಾ ಇದೀವಿ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಿಗೆ ಹತ್ರ ಆಗ್ತಾ ಇದೀವಿ. ಅದನ್ನ ಬಿಟ್ಟು ಪ್ರಕೃತಿಗೆ ಹತ್ರ ಆಗ್ರಿ, ನಿಸರ್ಗಕ್ಕೆ ಹತ್ರ ಆಗ್ರಿ. ಖಂಡಿತವಾಗ್ಲೂ ಕೂಡ ನಿಸರ್ಗ ಮಾತೆ ಎಂತೆಂತ ಎಲ್ಲ ಪವಾಡಗಳು ಎಲ್ಲವೂ ನಡೆಯುವಂಥದ್ದು ಪ್ರಕೃತಿಯಲ್ಲಿ. ಹಾಗಾಗಿ ನಮ್ಮ ದೇಹ ಪ್ರಕೃತಿಯನ್ನ ಪ್ರಕೃತಿಗೆ ನಾವು ಸಮರ್ಪಣೆ ಮಾಡಿಬಿಟ್ರೆ ನಾವು ಪ್ರಕೃತಿಯಿಂದನೇ ಎಲ್ಲವನ್ನೂ ಪಡ್ಕೊಂಡ್ರೆ. ಹಾಗಾಗಿ ಪ್ರಕೃತಿ ನಿಯಮಗಳನ್ನ ಅನುಸರಿಸ್ತಾ ಬರ್ರಿ, ಮಾನಸಿಕವಾಗಿ ನೆಮ್ಮದಿಯಾಗಿರ್ರಿ, ಆರೋಗ್ಯಕರವಾದಂತಹ ಆಹಾರ ಪದ್ಧತಿ ಮತ್ತು ಆರೋಗ್ಯಕರವಾದಂತಹ ಜೀವನ ಶೈಲಿ ಅನುಸರಿಸಿ. ನೋಡಿ, ಇವತ್ತು ನಾವು ರೋಗ ಬಂದಾಗ ಭಯಭೀತರಾಗಿ ಇವತ್ತು
20% ರೋಗ ಬಂದರೆ 80% ಅಷ್ಟು ನಾವು ಭಯಭೀತರಾಗ್ತಾ ಇದ್ದೇವೆ. ಅಂತ ಭಯದಲ್ಲಿ ನಾವು ಚಿಂತೆಯನ್ನು ಮಾಡಬಹುದು. ಒಳ್ಳೆಯ ಚಿಂತೆಯನ್ನು ಮಾಡಬೇಕು, ಆರೋಗ್ಯದ ಕಡೆಗೆ ಚಿಂತಿಸಬೇಕು. ಆ ಚಿಂತೆಯನ್ನು ಬಿಟ್ಟುಬಿಡಿ, ಒಳ್ಳೆಯ ಸನ್ಮಾರ್ಗದ ಚಿಂತನೆಯನ್ನು ಮಾಡಿ ಈ ಸ್ವಾಸ್ಥ್ಯ ಸಂಸ್ಥೆಗೆ ಬಂದರೆ ನಾವು ನಿಮ್ಮನ್ನು ಸಂಪೂರ್ಣವಾಗಿ ಗುಣಮುಖರನ್ನಾಗಿ ಮಾಡ್ತೇವೆ, ಒಳ್ಳೆಯ ಜೀವನ ಶೈಲಿಯನ್ನು ಕಲಿಸಿಕೊಡ್ತೇವೆ, ನೀವುಗಳು ಪರಿವರ್ತನೆ ಆಗಿ ಹೋಗ್ತೀರಿ ಅಂತಕ್ಕಂಥ ಆಶಾಭಾವನೆ ಸರ್ ಅವರದು. ಹಾಗಾಗಿ ಇಲ್ಲಿವರೆಗೂ ಕೂಡ ನಮ್ಮ ದೀರ್ಘಾಯುಷ್ ಈ ಒಂದು ಚಾನಲ್ನಲ್ಲಿ ಆರೋಗ್ಯ ಸಂಪತ್ತು ಕಾರ್ಯಕ್ರಮದಲ್ಲಿ ಈ ಒಂದು ಸ್ವಾಸ್ಥ್ಯ ಮಾರ್ಗದ ಸಂಸ್ಥಾಪಕರು ಆದಂಥ ನಮ್ಮ ಲಕ್ಷ್ಮಣಜಿಯವರು ಇಲ್ಲಿವರೆಗೆ ಆರೋಗ್ಯದ ಸಂದೇಶಗಳನ್ನು ಕೊಟ್ಟಿದ್ದಾರೆ. ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬರೋಣ, ಈ ಸ್ವಾಸ್ಥ್ಯ ಮಾರ್ಗವನ್ನು ಸಂದರ್ಶಿಸೋಣ, ಈ ಒಂದು ಚಿಕಿತ್ಸಾ ಕೇಂದ್ರದಲ್ಲಿ ಮಾಹಿತಿಯನ್ನು ಪಡೆದುಕೊಂಡು ನಾವು ಕೂಡ ಆರೋಗ್ಯವಂತ ಸಮಾಜದಲ್ಲಿ ಆರೋಗ್ಯವಂತರಾಗಿ ಬದಲಾಗೋಣ ಅಂತ ಹೇಳ್ತಾ ಸರ್, ಇಲ್ಲಿವರೆಗೆ ಕಾರ್ಯಕ್ರಮದಲ್ಲಿ ತಾವುಗಳು ಉಪಸ್ಥಿತಿ ಇದ್ದು ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದಕ್ಕೆ ನಾನು ತುಂಬುರಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಧನ್ಯವಾದಗಳು. ಹೀಗೆ ಈ ಒಂದು ತಮ್ಮಗಳ ಸೇವೆ ನಿರಂತರವಾಗಿ ನಡೆಯಲಿ. ಒಳ್ಳೆಯ ಆರೋಗ್ಯವಂತ ಸಮಾಜದಲ್ಲಿ ತಮ್ಮ ಕೊಡುಗೆ ಅಮೂಲ್ಯವಾಗಿದೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ತಾವುಗಳು ರೋಗಿಗಳ ಗುಣಮುಖರಾಗುವತ್ತ ಜೊತೆಗೆ ಸಮಾಜದ ಅನೇಕ ಸ್ತರದ ಜನರನ್ನ ತಾವು ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿದ್ದೀರಿ. ನಿಮ್ಮ ಸ್ವಾಸ್ಥ್ಯ ಸಂಸ್ಥೆ ಇನ್ನೂ ಕೂಡ ಚೆನ್ನಾಗಿ ಬೆಳೆಯಲಿ ಅಂತ ನಾನು ಶುಭ ಕೋರಿ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಪತಾಂಜಲಿ, ಜೈ ಯೋಗ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನಃ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಪತಾಂಜಲಿ. ನಮಃ ಶಿವಾಯ. ನಮಸ್ತೆ ಸರ್.